SLC ಸ್ಟೂಡೆಂಟ್ಸ್ ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಆದರೂ ಕೊಡಿ. ಇವಾಗ ನಾನು ಒಂದು ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂಥ 4 ಮಾರ್ಕ್ಸ್ ಕ್ವಶನ್ಸ್ ಇಂಪಾರ್ಟೆಂಟ್ ಕೊಡ್ತಾ ಇದ್ದೀನಿ. ನಾನು 4 ಮಾರ್ಕ್ಸ್ದು ಟೋಟಲ್ ನಾನೊಂದು 20 ಕ್ವಶನ್ಸ್ನ ಕೊಡ್ತಾ ಇದ್ದೀನಿ. ಸೊ ಇಷ್ಟು ಕ್ವಶನ್ಸ್ನ ಚೆನ್ನಾಗಿ ಪ್ರಿಪೇರ್ ಆಗಿ, ಮತ್ತು ಆದರೆ ನೀವು ಎಕ್ಸ್ಟ್ರಾನು ಸ್ವಲ್ಪ ಓದ್ಕೊಂಡಿರಿ ಎಮರ್ಜೆನ್ಸಿಗೆ. ನಾನು ಹೇಳ್ದಂಗೆ ನೋಡಿ 2024 ಕ್ವಶನ್ ಪೇಪರು 1, 2, 3 2024ಅಲ್ಲಿ ಏನು ನಡೀತೋ 3 ಕ್ವಶನ್ ಪೇಪರ್ನ ಓದ್ಕೊಳ್ಳಿ, ಪ್ಲಸ್ ಮಾಡಲ್ ಕ್ವಶನ್ ಪೇಪರ್ಸ್ ವಿತ್ ಇದನ್ನು ಓದ್ಕೊಳ್ಳಿ. 4 ಮಾರ್ಕ್ಸ್ದು ಇದರಲ್ಲೇ ಬರುತ್ತೆ, ಇನ್ನು ಯಾವುದು ಎಕ್ಸ್ಟ್ರಾ ಏನು ಓದ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ. ಸೊ ನಾನು ಕರೆಕ್ಟಾಗಿ ಹೇಳ್ತಾ ಹೋಗ್ತೀನಿ, ನೀವು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಮತ್ತು ಇನ್ನೊಂದು ಏನಂದರೆ, ನಾನೊಂದು ಇಂಗ್ಲೀಷ್ ಮೀಡಿಯಮ್ ಅವ್ರಿಗೆ ದಯವಿಟ್ಟು ನಿಮಗೆ ಅರ್ಥ ಆದರೆ ಇದು ಇಲ್ಲಿ ತೊಗೊಳ್ಳಿ, ಯಾಕಂದರೆ ಈ PDF ಅಲ್ಲಿ ಇಂಗ್ಲೀಷ್ ಇಲ್ಲ. ಸೊ ನಾನು ಇಷ್ಟ ಗಂಟ ನೋಡಿದ್ದೀನಿ, ಸೊ ಇಂಗ್ಲೀಷ್ ಇಲ್ಲ. ದಯವಿಟ್ಟು ನಾನು ನಿಮಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲೇ, ಆದ್ರೇ ನೀವು ಅರ್ಥ ಮಾಡ್ಕೊಬೋದು, ಈಸಿನೇ ಇದೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ, ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ, ಇದು 1ನೇ ಕ್ವಶನ್ ಆಗಿರುತ್ತೆ ಡಿಯರ್ ಸ್ಟೂಡೆಂಟ್ಸ್. ಆನ್ಸರ್ಸ್ ಇಲ್ಲಿದೆ, ಬೇಕೆಂದರೆ ನೀವು ತೊಗೊಳ್ಳಿ, ಇಲ್ಲಾಂದರೆ ಇಟ್ಸ್ ಓಕೆ. ಮತ್ತು ನೆಕ್ಸ್ಟ್ ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ವಿವರಿಸಿ, 2ನೇ ಪ್ರಶ್ನೆ ಇದು. ನೋಡ್ದ ಹೋಗಿ ಅಂಬೇಡ್ಕರ್ ಅವರ ಕೊಡುಗೆಗಳು. 3ನೇದು, ಆಧುನಿಕ ಭಾರತದ ನಿರ್ಮಾಣದಲ್ಲಿ ಜವಾಹರ್ಲಾಲ್ ನೆಹರೂರವರ ಪಾತ್ರವನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನು, ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರವನ್ನು ವಿವರಿಸಿ. ನೆಕ್ಸ್ಟ್ ಕ್ವಶನ್, 5ನೇ ಕ್ವಶನ್, ಭಾರತ ಸ್ವಾತಂತ್ರ್ಯ ಚಳವಳಿಯಲ್ಲಿ ತೀವ್ರವಾದಿಗಳ ಪ್ರಮುಖ ಪಾತ್ರವನ್ನು ವಿವರಿಸಿ. ಸೊ ಈ ಒಂದು ಮಂದಗಾಮಿಗಳು, ತೀವ್ರವಾದಿಗಳ ಬಗ್ಗೆ ಚೆನ್ನಾಗಿ ನೋಡ್ಕೊಂಡಿರಿ, ಆದರೆ ಒಂದು ಕ್ರಾಂತಿಕಾರಿಗಳ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳಿ. ಇಷ್ಟು ನೋಡಿ, ಕ್ರಾಂತಿಕಾರಿಗಳ ಬಗ್ಗೆ ಒಂದು ನೋಡ್ಕೊಂಬಿಡಿ. ಇನ್ನೊಂದು ಡಿಯರ್ ಸ್ಟೂಡೆಂಟ್ಸ್, 7ನೇ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟದ ಅವಧಿಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದರು, ಅವರ ಒಂದು ಬಂದೇ ಬರುತ್ತೆ. ಸುಭಾಷ್ ಚಂದ್ರ ಬೋಸ್ ಅವರು ಪ್ರತಿ ವರ್ಷ ಒಂದು ಕ್ವಶನ್ ರೈಸ್ ಆಗುತ್ತೆ, ಸೊ ಅದಕ್ಕಾಗಿ ಓದ್ಕೊಳ್ಳಿ. ವಿತ್ ಈ ಆನ್ಸರ್ಸ್ ಬೇಕಂದ್ರೆ ನೋಡಿ, ನೀವು ಆಲ್ರೆಡಿ ಓದ್ಕೊಂಡಿರ್ತೀರ. ಮತ್ತು ಗೈಡಿನ್ಲು ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಡಿದಳು ಅದನ್ನು ನೋಡ್ಕೊಳ್ಳಿ. ಕೋಮುವಾದವು ದೇಶದ ಐಕ್ಯತೆಗೆ ಮಾರಕವಾಗಿದೆ, ಸಮರ್ಥಿಸಿ. ಇದು ನೋಡಿ, ನಾನು ಆಲ್ಮೋಸ್ಟು ಪ್ರತಿಯೊಂದು ಇಯರ್ ಕ್ವಶನ್ ಪೇಪರಲ್ಲೂ ನಾನು ನೋಡ್ತಾ ಇರ್ತೀನಿ. ಸುಭಾಷ್ ಚಂದ್ರ ಬೋಸ್ದಾಗಿರ್ಬೋದು, ಒಂದು ತೀವ್ರಗಾಮಿಗಳು ಅಥವಾ ಮಂದಗಾಮಿಗಳ ಬಗ್ಗೆ, ಆಮೇಲೆ ಕೋಮುವಾದವು ದೇಶದ ಐಕ್ಯತೆಗೆ ಹೇಗೆ ಮಾರಕವಾಗಿದೆ ಇದಾಗಿರ್ಬೋದು, ಇವೆಲ್ಲ ಒಂದು ಪ್ರತಿ ವರ್ಷ ರಿಪೀಟೆಡ್ ಕ್ವಶನ್ಸ್ ಡಿಯರ್ ಸ್ಟೂಡೆಂಟ್, ಚೆನ್ನಾಗಿ ನೋಡ್ಕೊಳ್ಳಿ. ನೋಡಿ, ನೆಕ್ಸ್ಟು ನೀವು ಜಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿ. ನಿಮಗೆ ನೋಡಿ, 10ನೇದು, ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಪಡಿಸಲು ಕೈಗೊಂಡಿರುವ ಕ್ರಮಗಳು ಯಾವುವು. ಇದಾದಮೇಲೆ ನೆಕ್ಸ್ಟ್ ನಾನು 3 ಮಾರ್ಕ್ಸಿಂದ ಬಿಡ್ತೀನಿ ಡಿಯರ್ ಸ್ಟೂಡೆಂಟ್ಸ್. 4 ಮಾರ್ಕ್ಸ್ದು ಇಷ್ಟನ್ನ ಚೆನ್ನಾಗಿ ಓದ್ಕೊಳ್ಳಿ. ನಾನು ಹೇಳ್ತಾ ಇದ್ರು, ನಾನು ಅವಾಗಿಂದನೂ ಹೇಳ್ತಾ ಇರೋದೇನೆಂದರೆ, ನೀವು ಇಷ್ಟು ಓದ್ಕೊಂಡ್ಮೇಲೆ ನಿಮಗೆ ಒಂದು ಎಕ್ಸ್ಟ್ರಾ ಏನಾಗುತ್ತೋ ಅದನ್ನಾದರೂ ಟ್ರೈ ಮಾಡಿ. ನಿಮ್ಮ ಸ್ಕೂಲ್ಗಳಲ್ಲಿ ನಿಮ್ಮ ಒಂದು ಶಾಲಾ ಶಿಕ್ಷಕರು ಏನು ಕೊಟ್ಟಿರ್ತಾರೋ ಅಂತೆಲ್ಲ ಸ್ವಲ್ಪ ನೋಡ್ಕೊಳ್ಳಿ. ನಾನು ಮುಂಚೆ ಹೇಳಿದಾಗೆ ಯೂಟ್ಯೂಬರ್ಸ್ ಎಷ್ಟು ಹೇಳಿದ್ರು, ನೀವು ನಿಮ್ಮ ಒಂದು ಸೆಲ್ಫ್ ಸ್ಟಡಿ ಮಾಡಲೇಬೇಕು, ನಿಮ್ಮದೇ ಒಂದು ಇಂಪಾರ್ಟೆಂಟ್ ರೀತಿಯಲ್ಲಿ ನೋಡಲೇಬೇಕು ನೀವು. ಮತ್ತು ಭ್ರಷ್ಟಾಚಾರ ನಿರ್ಮೂಲನೆಗೆ ಯಾವ ಕ್ರಮಗಳು ಕೈಗೊಳ್ಳಬಹುದಾಗಿದೆ ಇದನ್ನು ನೋಡ್ಕೊಳ್ಳಿ. ಮತ್ತು ಅನಕ್ಷರತೆಗೆ ಕಾರಣಗಳೇನು, ಹೋಗಲಾಡಿಸಲು ಸರ್ಕಾರ ಕೈಗೊಂಡಿರುವ ಕ್ರಮಗಳಾವುವು ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟು ಭಾರತದ ಭೂಬಳಕೆಯ ವಿಧಗಳನ್ನ ಕರೆಕ್ಟಾಗಿ ನೋಡ್ಕೊಂಬಿಡಿ ಡಿಯರ್ ಸ್ಟೂಡೆಂಟ್ಸ್. ಅದಾದಮೇಲೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು 14ನೇ ಕ್ವಶನ್, ಕೃಷಿಯ ವಿಧಾನಗಳು ಅಥವಾ ವಿಧಗಳು ಅಥವಾ ಪದ್ಧತಿಗಳು ಯಾವ ರೀತಿ ಆದರೂ ಕೇಳ್ತಾರೆ. ಸೊ ಇದನ್ನು ನೋಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಗಮನದಲ್ಲಿರೋ 4 ಮಾರ್ಕ್ಸ್ ಕ್ವಶನ್ಸ್ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಆಲ್ರೆಡಿ ಆನ್ಸರ್ಸ್ ಇರುತ್ತೆ, ದಯವಿಟ್ಟು ಆನ್ಸರ್ಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ನಾನು ಜಸ್ಟ್ ಇವಾಗ ಕ್ವಶನ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಮತ್ತು ನೋಡಿ, ಇಂಗ್ಲೀಷ್ ಮೀಡಿಯಮ್ ಅವರಿಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ ಡಿ ಸ್ಟೂಡೆಂಟ್. ಗೋಧಿ ಮತ್ತು ಕಬ್ಬು ಬೆಳೆಯಲು ಬೇಕಾಗಿರುವ ಅಂಶಗಳೇನು, ಅಗತ್ಯ ಅಂಶಗಳೇನಂತ ಕೇಳೋರೆ. ಸೊ ನೋಡ್ಕೊಳ್ಳಿ. ಭತ್ತ ಬೆಳೆಯಲು ಅವಶ್ಯವಿರುವ ಪೂರಕ ಅಂಶಗಳೇನು ಬೇಕು. ನೋಡಿ, ಭತ್ತ ಒಂದು ಖಾರಿಫ್ ಬೆಳೆಯಾಗಿರುತ್ತೆ. ಕೃಷಿ, ಸಾರಿಗೆ ಅಥವಾ ಕೈಗಾರಿಕೆಯ ಪ್ರಾಮುಖ್ಯತೆ. ಇಲ್ಲಿ ನೋಡಿ, ಯಾವ್ದು ಬೇಕಾದ್ರೆ ಹೆಂಗೆ ಬೇಕಾದ್ರೆ ರೈಸ್ ಆಗ್ಬೋದು ಕ್ವಶನು. ಕೃಷಿಯ ಪ್ರಾಮುಖ್ಯತೆ ಆದರೂ ಕೇಳ್ಬೋದು, ಸಾರಿಗೆ ಪ್ರಾಮುಖ್ಯತೆ ಆದರೂ ಕೇಳ್ಬೋದು, ಕೈಗಾರಿಕೆ ಪ್ರಾಮುಖ್ಯತೆ ಕೇಳ್ಬೋದು. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ ಡಿಯರ್ ಸ್ಟೂಡೆಂಟ್ಸ್, ಒಂದು ರಸ್ತೆ ಸಾರಿಗೆಯ ಒಂದು ಪ್ರಾಮುಖ್ಯತೆನ ನೋಡ್ಕೊಳ್ಳಿ, ಅದೊಂದು ಸ್ವಲ್ಪ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಟೋಟಲ್ಲು 17 ಕ್ವಶನ್ ಇದೆ. 17 ಕ್ವಶನ್ ಚೆನ್ನಾಗಿ ಪ್ರಿಪೇರ್ ಆಗಿ ಡಿಯರ್ ಸ್ಟೂಡೆಂಟ್ಸ್. ಸಾರಿ, ನಾನು ಅವಾಗೆ ಕೊಡಬೇಕಿತ್ತು, ನಾನು ತುಂಬ ಬ್ಯುಸಿ ಇದ್ದೀನಿ ಡಿಯರ್ ಸ್ಟೂಡೆಂಟ್ಸ್. ನಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು, ನಾನು ಅದಕ್ಕೋಸ್ಕರ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ದಯವಿಟ್ಟು ಕ್ಷಮೆ ಇರಲಿ ಅಂತ ನಿಮಗೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ. ನಾನು ಡೆಫಿನೆಟ್ಲಿ ನೋಡಿ, ನಾಳೆ ಬೆಳಗ್ಗೆಯಿಂದಾದರೂ ನಾನು ಡೆಫಿನೆಟ್ಲಿ ಎಲ್ಲ ಕ್ವಶನ್ಸು ಅಪ್ಲೋಡ್ ಮಾಡ್ತೀನಿ. ನಾನು ನಾಳೆ ಇನ್ನು ಯಾವುದು ಬೇಡ, ನನಗೆ ಕೊಟ್ಟೇ ಕೊಡ್ತೀನಿ ನಾಳೆ ಬೆಳಗ್ಗೆ. ಯಾಕಂದರೆ ನಾನು ತುಂಬ ಬ್ಯುಸಿ ಇದ್ದೆ ಇವತ್ತು, ಆ ಕಾರಣಕ್ಕಾಗಿ ನಾನು ಕೊಡೋಕ್ಕಾಗಿಲ್ಲ ಡಿಯರ್ ಸ್ಟೂಡೆಂಟ್ಸ್. ಅದಕ್ಕೋಸ್ಕರ ನಾನು ಬೆಳಗ್ಗೆಯಿಂದ ನಿಮಗೆ ಸಾರಿ ಕೇಳ್ತಾನೆ ಇದ್ದೀನಿ. ಸೊ ಇದೊಂದು ಸತಿ ನನಗೆ ಕ್ಷಮಿಸಿ, ನಾನು ಬೆಳಗ್ಗೆ ಡೆಫಿನೆಟ್ಲಿ ಕೊಡ್ತೀನಿ. 4 ಮಾರ್ಕ್ಸ್ ಇವಾಗ ಕೊಟ್ಟಿದ್ದೀನಿ ನೋಡಿ, ಇಷ್ಟು ನಾನು ಚೆನ್ನಾಗಿ ಪ್ರಿಪೇರ್ ಆಗಿ 3 ಮಾರ್ಕ್ಸ್ದು ನೆಕ್ಸ್ಟ್ ಕೊಡ್ತೀನಿ. 3 ಮಾರ್ಕ್ಸ್ ಅಷ್ಟೇ ಓದ್ಕೊಳ್ಳಿ ಸಾಕು, ಇನ್ನೇನು ಎಕ್ಸ್ಟ್ರಾ ಓದ್ಕೊಳ್ಳೋದು ಬೇಡ ಡಿಯರ್ ಸ್ಟೂಡೆಂಟ್ಸ್. ಮುಂದೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಒಂದು ಲೈಕ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಡಿಯರ್ ಸ್ಟೂಡೆಂಟ್ಸ್. ಇವು ಇಂಪಾರ್ಟೆಂಟ್ ಕ್ವಶನ್ಸು 4 ಮಾರ್ಕ್ಸು. ನೆಕ್ಸ್ಟು 3 ಮಾರ್ಕ್ಸು, 2 ಮಾರ್ಕ್ಸು, 1 ಮಾರ್ಕ್ಸು ಲೈನಾಗಿ ಕೊಡ್ತೀನಿ. 3 ಮಾರ್ಕ್ಸು, 2 ಮಾರ್ಕ್ಸು, 1 ಮಾರ್ಕ್ಸು, ಅದಾದಮೇಲೆ ಮ್ಯಾಪು.
ಮ್ಯಾಪು ಬೆಳಗ್ಗೆ ಕೊಟ್ಬಿಡ್ತೀನಿ. ಮಿಕ್ಕಿದ್ದು ಇವೆಲ್ಲ 3 ಮಾರ್ಕ್ಸು 2 ಮಾರ್ಕ್ಸು ಆದರೆ ಇವತ್ತು ನೈಟೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಸಿಗುತ್ತೆ. ಮುಂದಿನ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.